ಹಾಯ್ ಹಲೋ ಎಲ್ಲ DCT ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಆಲ್ರೆಡಿ ಗೊತ್ತಿದೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ. ಸೊ ಇವತ್ತು ನಾನು ಹೇಗೆ MCQsನ ಸಾಲ್ವ್ ಮಾಡಿದೆ, ಸೊ MCQsನ ಎಲ್ಲಿಂದ ಸಾಲ್ವ್ ಮಾಡಬೇಕು, ಸೊ ಮಾರ್ಕ್ ಟೆಸ್ಟ್ನ ಹೇಗೆ ತೊಗೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಸೊ ಫಸ್ಟ್ ಬಂದುಬಿಟ್ಟು MCQsನ ನೀವು ಸಾಲ್ವ್ ಮಾಡಬೇಕು ಅಂದರೆ ಸೊ ನಿಮಗೆ ಒಂದು ರಿಸೋರ್ಸ್ ಬೇಕು. ಸೊ ರಿಸೋರ್ಸ್ ಬೇಕು ಅಂತ ಹೇಳಿದ್ರೆ ನಾನು ಹೇಳುವಂಥ ಈ ಟಿಪ್ಸ್ನ ನೀವು ಫಾಲೋ ಮಾಡಿ. ಮೊದಲನೇದು ಬಂದು ಸೊ ಪಾಪ್ಯುಲರ್ ಅಕಾಡೆಮಿಗಳಿದೆ. ಸೊ ND ಅಕಾಡೆಮಿ ಆ್ಯಂಡ್ ತ್ರಿಬಲ್ ಟಿ ಅಕಾಡೆಮಿ. ಸೊ ಅವ್ರದ್ದೇ ಆದಂಥ ಎರಡು ಆ್ಯಪ್ಗಳಿದೆ. ಸೊ ND ಅಕಾಡೆಮಿದು ನಮ್ಮ ಡಿಪ್ಲೊಮಾ ಅಂತ ಆ್ಯಪ್ ಇದೆ. ಸೊ ತ್ರಿಬಲ್ ಟಿ ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ. ಸೊ ಹೋಗಿ ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡಿ. ಸೊ ಅಲ್ಲಿ ಫ್ರೀ ಮಾಕ್ ಟೆಸ್ಟ್ನ ಪ್ರೊವೈಡ್ ಮಾಡಿದ್ದಾರೆ. ಆ ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿ, ಅದಾದಮೇಲೆ ನೀವು ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಿದ್ಮೇಲೆ ನಿಮ್ಮ ಸ್ಕೋರ್ ಎಷ್ಟು, ಸೊ ನಿಮ್ದು ಎಲ್ಲಿ ಆನ್ಸರ್ ಕರೆಕ್ಟ್ ಇದೆ, ಸೊ ಎಲ್ಲಿ ನೀವು ತಪ್ಪು ಮಾಡಿದ್ದೀರಾ ಅಂತ ಕೂಡ ನೀವು ಅನಲೈಸ್ ಮಾಡ್ಬೋದು. ಸೊ ಇದರಿಂದ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ DCT ಪ್ರಿಪ್ರೇಷನ್ಗೆ. ಸೊ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವ ಥರ ಕ್ವಶನ್ಸ್ನ ಬರ್ಬೋದು ಅಂತ. ಸೊ ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ರೀವಿಯಸ್ 3 ಇಯರಿಂದ DCT ಆಗಿದೆ ಅಲ್ವಾ, ಸೊ ಅದನ್ನು ನೀವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ಸೊ ಅಲ್ಲಿ ನೀವು ತುಂಬ ಕ್ವಶನ್ಸ್ ರಿಪೀಟ್ ಆಗಿರುತ್ತೆ. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಸೊ ಯಾವ ಟಾಪಿಕ್ ಇಂಪಾರ್ಟೆಂಟ್ ಇದೆ ಅಂತ ಅದನ್ನು ಅನಲೈಸ್ ಮಾಡಿ. ಸೊ ಅನಲೈಸ್ ಮಾಡಿದಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ಟಾಪಿಕ್ ಇಂಪಾರ್ಟೆಂಟ್ ಇದೆ, ಸೊ ಯಾವುದನ್ನು ನಾನು ಓದಬೇಕು ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು, ಸೊ ನೀವು ಒಂದು DCT ಬುಕ್ನ ತೊಗೊಂಡಿರ್ತೀರ. ಸೊ ಅಲ್ಲೂ ಕೂಡ ನೀವು ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಅಲ್ಲಿ ಏನಂತ ಹೇಳಿದ್ರೆ ಒಂದೊಂದು ಚಾಪ್ಟರ್ ವೈಸ್ ಕೂಡ ನಿಮಗೆ MCQsನ ಪ್ರೊವೈಡ್ ಮಾಡಿರ್ತಾರೆ, ಅದನ್ನು ಕೂಡ ಸಾಲ್ವ್ ಮಾಡಿ. ಬಟ್ ಆಲ್ಸೋ ನೆಕ್ಸ್ಟ್ ಪಾಯಿಂಟ್ ಬಂದು ನಾನು ನಿಮಗೆ ನನ್ನ ಮೊದಲನೇ ವೀಡಿಯೋದಲ್ಲಿ DCT ಪ್ರಿಪ್ರೇಷನ್ ಬಗ್ಗೆ ಎಲ್ಲ ವೀಡಿಯೋಸಲ್ಲಿ ರಿಸೋರ್ಸ್ ಎಲ್ಲ ಹಾಕಿದೆ. ಆ ರಿಸೋರ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ ರಿಸೋರ್ಸ್ ವೀಡಿಯೋಸ್ನ ಹಾಕಿರ್ತೀನಿ. ಸೊ ನಿಮ್ಗೆ ಏನೇ ಯಾವುದೇ ಚಾಪ್ಟರ್ ಕೂಡ ಅರ್ಥ ಆಗಿಲ್ಲ ಅಂತಂದರೆ ಆ ವೀಡಿಯೋಸ್ನ ಹೋಗಿ ನೋಡಿ. ಸೊ ನಾನು ಮ್ಯಾಥ್ಸ್ಗೆ ಅಭ್ಯಾಸ ಅಕಾಡೆಮಿನ ನೋಡಿದೆ. ಸೊ ಅಲ್ಲಿ ತುಂಬಾ ಟಿಪ್ಸ್ಗಳನ್ನ ಕೊಡ್ತಾಯಿದ್ರು, ಅದನ್ನು ಹೋಗಿ ನೋಡಿ ಅಂತ ಹೇಳ್ತೀನಿ. ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಎಲ್ಲ ವೀಡಿಯೋಸ್ದು ಲಿಂಕ್ಗಳನ್ನ ಹಾಕಿರ್ತೀನಿ. ಸೊ ಆ ವೀಡಿಯೋಸ್ಗಳನ್ನ ಹೋಗಿ ನೋಡಿ. ಅಲ್ಲಿ MCQsನ ಸಾಲ್ವ್ ಮಾಡಿದ್ದಾರೆ. ಸೊ ಅಲ್ಲಿ MCQನ ಹೇಗೆ ಸಾಲ್ವ್ ಮಾಡಬೇಕು ಆ್ಯಂಡ್ MCQs ಬೇಸ್ಡ್ ಅವರು ಕ್ವಶನ್ಸ್ನ ಸಾಲ್ವ್ ಮಾಡ್ತಾರೆ. ಸೊ ಒಂದು ಟಾಪಿಕ್ ಆದಮೇಲೆ ಅದ್ರ ಮೇಲೆ MCQsನ ಸಾಲ್ವ್ ಮಾಡ್ತಿರ್ತಾರೆ. ಸೊ ಆದಷ್ಟು ಕೂಡ ವೀಡಿಯೋಸದಲ್ಲೂ ಕೂಡ MCQs ಇರುತ್ತೆ. ಆದಷ್ಟು ಕೂಡ ವೀಡಿಯೋನ ಸ್ಕಿಪ್ ಮಾಡಿ MCQನ ಸಾಲ್ವ್ ಮಾಡಿ, ಅದಾದಮೇಲೆ ಆನ್ಸರ್ ಏನು ಅಂತ ನೋಡಿ. ಸೊ ಇದರಿಂದ ನಿಮಗೆ ತುಂಬಾ ಹೆಲ್ಪ್ಫುಲ್. ನಾನು ಇನ್ನೊಂದು ವಿಷಯ ಹೇಳೋದು ಮರೆತೆ, ಏನಂತ ಹೇಳಿದ್ರೆ ನೀವು ND ಅಕಾಡೆಮಿ ಆ್ಯಂಡ್ ತ್ರಿಬಲ್ ಟಿ ಅಕಾಡೆಮಿಯಲ್ಲಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ತೀರಾ ಅಲ್ವಾ. ಸೊ ನೀವು ಲಾಗಿನ್ ಆಗಿ. ಸೊ ಲಾಗಿನ್ ಆದಮೇಲೆ ಅಲ್ಲಿ ಟಾಪ್ ಕಾರ್ನರಲ್ಲಿ ನಿಮಗೆ 3 ಲೈನ್ಸ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಫ್ರೀ ಮೆಟೀರಿಯಲ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಫ್ರೀ ಟೆಸ್ಟ್ ಅಂತ ಇರುತ್ತೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಮಾಕ್ ಟೆಸ್ಟ್ನ ತೊಗೋಬೋದು. ಇದರಿಂದ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾವ ಥರ ಕ್ವಶನ್ ಬರುತ್ತೆ ಅಂತ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟು ಸೊ ಇದೇ ಥರ ವಿಡಿಯೋ ನಿಮಗೆ ಬೇಕು ಅಂತ ಹೇಳಿದ್ರೆ ನಿಮ್ಮ DCT ಪ್ರಿಪ್ರೇಷನ್ಸು ನಿಮ್ಮ ಎಕ್ಸಾಮ್ ತನಕ, ಸೊ ನಿಮ್ಮ ಎಕ್ಸಾಮ್ ಆದಮೇಲೂ ಕೂಡ ನಾನು ನಿಮಗೆ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಸೊ ನಿಮ್ಮ DCT ಪ್ರಿಪ್ರೇಷನಿಂದ ಹಿಡಿದು ಸೊ ನೀವು ಕಾಲೇಜ್ ಅಡ್ಮಿಷನ್ ಆಗೋ ತನಕನೂ ಕೂಡ ನಾನು ವೀಡಿಯೋಸ್ನ ಮಾಡ್ತೀನಿ. ಸೊ ನಿಮಗೆ ಏನೇ ಡೌಟು, ಸೊ ಯಾವುದ್ರ ಬಗ್ಗೆ ವೀಡಿಯೋ ಬೇಕು ಅಂತ ಈಗಲೇ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಹಾಕಿ. ಸೊ ನಾನು ಅದ್ರ ಬಗ್ಗೆ ವೀಡಿಯೋಸ್ನ ಮಾಡ್ತೀನಿ. ಆ್ಯಂಡ್ ನೀವು ಮಾಡೋ ಒಂದೊಂದು ಕಮೆಂಟಿಂದನೂ ಕೂಡ ನನಗೆ ಮೋಟಿವೇಶನ್ ಸಿಗುತ್ತೆ ಸೊ ನಾನು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ. ಸೊ ಆದಷ್ಟು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನಿಮ್ಮ ಡೌಟ್ ಏನೇ ಇದ್ರೂ ಕೂಡ ಹೇಳಿ. ಸೊ ನಾನು ಆದಷ್ಟು ಕೂಡ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.